ಒಳ್ಳೆ ಕ್ಯಾಬ್ರೆ ಗಾಯ್ಸ್, ಒಳ್ಳೆ ಕ್ಯಾಬ್ರೆ. 30 ಗ್ರಾಮ್ ಗೋಲ್ಡ್ಗೆ 4,50,000 ಆಯಿತು ಗೈಸ್. ಬಿರಿಯಾನಿ ಇಸ್ ಹಿಯರ್ ಗೈಸ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಗೋವಿಂದ್ ರಾಜು ಚಾನಲ್. ಸೊ ಗೋವಿಂದ್ ರಾಜು ಚಾನಲ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಬೆಳಗ್ಗೆ ಜಾಸ್ತಿ ಜೋರಾಗಿ ಮಾತಾಡೋಕ್ಕಾಗಲ್ಲ, ಅಕ್ಕಪಕ್ಕ ಮನೆ ಇದೆ, ಅದಕ್ಕೆ ಮತ್ತೆ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಸಂಡೇ ಆ್ಯಸ್ ಯೂಶುವಲ್ ಫ್ರೆಂಡ್ಸು ಪ್ಲ್ಯಾನ್ ಮಾಡಿದ್ದಾರೆ ಹೊರಗಡೆ ಹೋಗಿ ನಾಷ್ಟ ಮಾಡ್ಕೊಂಬರೋಣ ಅಂತ. ಸೊ ಬ್ರೇಕ್ಫಾಸ್ಟ್ ರೈಡ್ ಅಲ್ಲ, ಬ್ರೇಕ್ಫಾಸ್ಟ್ ಡ್ರೈವ್ ಹೋಗ್ತಾಯಿದ್ದೀವಿ ಇದಿನ್ ಸಿಟೀಸು. ಸೊ ಬನ್ನಿ ಹೋಗುವ. ಗೊತ್ತಿಲ್ಲ ಪ್ಲ್ಯಾನ್ ಇಲ್ಲೇ ತಾನೇ ಫಿಕ್ಸ್ ಆಗಿಲ್ಲ, ಇನ್ನು ಎಲ್ಲ ಮೀಟ್ ಆದಮೇಲೆ ನೋಡೋಣ ಅಂದ್ಕೊಂಡು ಪ್ಲ್ಯಾನು ಇನ್ನೂ ಹೋಲ್ಡಲ್ಲ ಇದೆ. ಫ್ರೆಂಡ್ಸ್ ಬರ್ತಾ ಇದ್ದಾರೆ. ಸೊ ಐ ಆಮ್ ವೇಟಿಂಗ್ ಫಾರ್ ಮೈ ಫ್ರೆಂಡ್ಸ್. ಒನ್ಸ್ ಅವ್ರು ಬಂದಿದ ತಕ್ಷಣ ಹೋಗೋದೆ. ನೋಡೋಣ ಸಿಟಿ ಸೆಂಟ್ರ್ ಯಾವುದನ್ನು ನಾಟಿ ಸ್ಟೈಲ್ ಹೋಗೋ ಪ್ಲ್ಯಾನು. ವಿಲ್ ಗೋ ಹ್ಯಾವ್ ಬ್ರೇಕ್ಫಾಸ್ಟ್, ಬ್ಯಾಡ್ಮಿಂಟನ್ ಆ್ಯಸ್ ಯೂಶುವಲ್ ಸಂಡೇ ಆಡಲೇಬೇಕು. ಸೊ ಹೋಗಿ ಬ್ಯಾಡ್ಮಿಂಟನ್ ಆಡಿಕೊಂಡು ಬರೀ ಸ್ವಲ್ಪ ಕಾರೆಲ್ಲ ಓಡಿಸ್ಕೊಂಡ್ಬಿಡ್ತೀವಿ ಫ್ರೆಂಡ್ಸ್ ಬರೋಷ್ಟಲ್ಲಿ. ಸೊ ಹ್ಯಾಪಿ ಸಂಡೇ ಗೈಸ್. ಸಂಡೇ ಒಂದಿನ ಸಿಗುತ್ತೆ ನಿಮ್ಗಂತ. ಸೊ ಹೋಪ್ ಯು ಗೈಸ್ ಯೂಸ್ ದ್ಯಾಟ್. ಅಂದರೆ ಯೂಸ್ ದ್ಯಾಟ್ ಅನ್ನೋದಕ್ಕಿಂತ ಸ್ವಲ್ಪ ಎಂಜಾಯ್ ಮಾಡೋದು ಅನ್ನೋದಿಲ್ಲ, ಸ್ವಲ್ಪ ನಿಮ್ಗಂತ ಟೈಮ್ ಸ್ಪೆಂಡ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ಹೋಗೋದೇ ಆಗಲಿ, ಇಲ್ಲ ಈಗ ನಿಮ್ಗೇನು ಇಷ್ಟ ಆಗುತ್ತೆ ಅದನ್ನು ಮಾಡೋಕ್ಕೆ ನೋಡ್ರಿ. ಅಟ್ಲೀಸ್ಟ್ ಸ್ಯಾಟರ್ಡೆ ಸಂಡೇಸ್ ಆರ್ ಸಂಡೇಸ್ ಅಟ್ಲೀಸ್ಟ್ ವಾಟ್ ಯು ಲವ್. ಸೊ ಅದ್ರ ಮೇಲೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಬಿಕಾಸ್ ವಾರ ಎಲ್ಲ ದುಡಿಯೋದು ಕಷ್ಟ ಬಿಡೋದು ಇದ್ದೇ ಇರುತ್ತೆ. ಬನ್ನಿ ಕಾರ್ ಓಡಿಸ್ಬಿಟ್ಟು ಸಿಗ್ತೀನಿ. ನಾವು ಹುಡುಗರೆಲ್ಲ ಸ್ನಾನ ಮಾಡ್ಕೊಂಡು ಬಂದಿರ್ತಾರೆ ಗೈಸ್. ನಾನು ನಿದ್ದೆ ಮುಖ ತೊಳ್ಕೊಂಡು ಹೋಗ್ತಾಯಿದ್ದೀನಿ. ನೋಡು ಕೂದಲು ನಿಂತ್ಕೊತಲ್ಲ ಅಪ್ಪ. ಹೇಗಿದೆ ಗೈಸ್ ಬಿಯರ್ಡು? ಬನ್ನಿ. ಸೊ ಅಟ್ ಪ್ರೆಸೆಂಟ್ ಅಭಿನು ಚರಣ್ ಅಂತ ನಿಮಗೆ ಆಲ್ರೆಡಿ ನೋಡಿರ್ತೀರ. ಚರಣ್ ಬರ್ತಾ ಇದ್ದಾನೆ. ದೊಡ್ಡ ಬಾಲ ವಿಲ್ ಕಮ್. ದೊಡ್ಡ ಬಾಲ ಅಂದರೆ ದೊಡ್ಡ ಬಾಲ ಅಲ್ಲ, ಬಾಲಾಜಿ ಅವರೇ ಸುಳ್ಳು. ಸೊ ನಮ್ಮ ಗ್ಯಾಂಗಲ್ಲಿ ಇಬ್ಬರು ಬಾಲಾಜಿ ಇದ್ದಾರೆ ಅಂದ್ಬಿಟ್ಟು ವಿ ಕಾಲ್ ಹಿಮ್ ಚಿಕ್ಕ ಬಾಲ ದೊಡ್ಡ ಬಾಲ. ಸೊ ಇನ್ನೊಬ್ಬರು ಬಾಲಾಜಿ ಬರ್ತಾ ಇದ್ದಾನೆ. ಸೊ ಐ ಇಂಟ್ರಡ್ಯೂಸ್ ಹಿಮ್ ಟು ಯು ಗೈಸ್. ಆ್ಯಂಡ್ ಅಭಿನೂ ಬರ್ತಾ ಇದ್ದಾನೆ. ಸೊ ಇಲ್ಲೇ ಬಂದು ಗಾಡಿ ಪಾರ್ಕ್ ಮಾಡಿ ಇಲ್ಲಿಂದನೇ ಹೊರಟೋಗ್ತೀವಿ. ಅಲ್ಲಿ ಇಲ್ಲಿ ಅಂತ ಹುಡುಕಿ ಕೊನೆಗೆ ವಿ ಕೇಮ್ ಟು ಶಿವಾಜಿ ಮಿಲಿಟ್ರಿ ಹೋಟೆಲ್. ಬಟ್ ಇನ್ನೂ ಓಪನ್ ಆಗಿಲ್ಲ. ಸೊ ಓಪನ್ ಆಗಿದೆ ಅಷ್ಟೇ ಗೈಸ್. ಅಲ್ಲಲ್ಲ ಅದು ಗಾಡಿ ಮಾತ್ರ ಒಳ್ಳೆ ಪಾರ್ಕಿಂಗ್ ಸಿಕ್ಬಿಟ್ಟು. ಶಿವಾಜಿ ಮಿಲಿಟ್ರಿ ಹೋಟ್ಲು ಬಂದಿದ್ದೀರಿ. ಇಳಿಸಿ ನಮ್ಮ ಬಾಲ ಹತ್ರ ಇಲ್ಲೇ ಪಕ್ಕದಲ್ಲಿ ಹಿಡ್ಕೊಂಡು ನಮ್ಮ ಮಗನ ಇನ್ನೂ ಬಂದಿಲ್ಲ. ನಾವು ಅಲ್ಲಿಂದ ಬಂದಿದ್ದೀರಿ. ಬಂದಿದ ತಕ್ಷಣ ಹೋಗಿ ನಾನು ತಿಂದಿದ್ದೀನಿ ಶಿವಾಜಿ ಮಿಲಿಟ್ರಿ ಹೋಟ್ಲಲ್ಲಿ. ಒಂದು ಸತಿ ನಾವು ತಿಂದಿದ್ದೀನಿ ಅಷ್ಟೇ. ನೋಡುವ, ನೀನು ತಿಂದಿದ್ದೀಯಾ ಮಚ್ಚ? ಇಲ್ಲ ಶಿವಾಜಿ ಮಿಲಿಟ್ರಿ ಹೋಟ್ಲಲ್ಲಿ ತಿಂದಿಲ್ಲ ನಾನು ಬಾಲ ಒಂದ್ಸತಿ ಬಂದು ತಿಂದಿದ್ದೀನಿ ಅನ್ಸುತ್ತೆ. ನೋಡಿ ಗೈಸ್, ಇನ್ನೂ ಓಪನ್ ಆಗಿಲ್ಲ ಅಲ್ಲ. ಈಸ್ ದೊಡ್ಡ ಬಾಲ ಫಸ್ಟ್ ಟೈಮ್ ನೋಡ್ತಾ ಇರ್ತೀನಿ ನನ್ನ ಬ್ಲಾಗಲ್ಲಿ. ಇವಾಗ ಅದು A23 ಇದು ಎಡಿಟ್ ಆಗ್ತದೆ. ಹೌದೌದು ಮಚ್ಚ ಮಾಡ್ತೀನಿ. ಈಸ್ ದೊಡ್ಡ ಬಾಲ ಗೈಸ್. ಬಾಲಾಜಿ ಇಸ್ ನೇಮ್ ಈಸ್. ಇಬ್ಬರು ಬಾಲಾಜಿ ಇದ್ದಾರೆ ಅಂದ್ಬಿಟ್ಟು ಚಿಕ್ಕ ಬಾಲ ದೊಡ್ಡ ಬಾಲ ಅಂತ ಕರಿತೀವಿ. ಎಲ್ಲೆಲ್ಲೋ ಹೋಗೋಣ, ಯಾವ್ದು STS ಗುಂಡು ಪಲಾವು ಏನೇನೋ ಪ್ಲ್ಯಾನ್ ಮಾಡಿದ್ವಿ. ಗುಂಡು ಪಲಾವ್ಗೆಲ್ಲ ಹೋಗೋಣ ಅನ್ಕೊಂಬಂದ್ರಿ. ಬಟ್ ಕೊನೆಗೆ ಶಿವಾಜಿ ಮಿಲಿಟ್ರಿ ಹೋಟ್ಲಿಗೆ ಬಂದು ನೋಡುವ ಏನು ತಿಂತೀರಿ ಅಂತ. ಬಾಲ ಬಂದಿದ ತಕ್ಷಣ ಇನ್ನೂ ಓಪನ್ ಆಗಿಲ್ಲ ಅಲ್ಲ ಮಚ್ಚ? ಇನ್ನೂ ಓಪನ್ ಆಗಿಲ್ಲ. ಓಪನ್ ಆಗಿದ ತಕ್ಷಣ ಹೋಗಿ ನಾವೇ ಫಸ್ಟ್ ಅನ್ಸುತ್ತೆ, ಜನ ಯಾರೂ ಬಂದಿಲ್ಲ. ಇಲ್ಲ ತಿಳಿಸಿ ಸಂಡೇ ಅರ್ಲಿ ಮಾರ್ನಿಂಗ್ ಶಿವಾಜಿ ಮಿಲಿಟ್ರಿ ರೋಡ್ ಅನ್ಪ್ಲ್ಯಾನ್ಡು ಅಲ್ಲ, ಪ್ಲ್ಯಾನೇ ಇಲ್ಲ ಇಲ್ಲಿ ಬರ್ಬೇಕಂತ. ನಾವು ಒಳ್ಳೆ ರೈಡರ್ ಥರ ಬಂದವ್ರು ನೋಡಿ ಹೆಂಗೆ ಬಂದವನು. ಎಲ್ಲ ಓಕೆ, ಚೊಪ್ಲಿ ಯಾಕೆ? His name is Bala guys. Hey much. So guys, this is Abhi. Ingano. This is Abhi. Ingano. ಶಿವಾಜಿ ಮಿಲಿಟ್ರಿ ಹೋಟ್ಲು ಅಂತ ಅಂದ್ಬಿಟ್ಟು ಐಪಲ್ಲಿ ಬಂದ್ಬಿಟ್ಟಿದ್ದೀರಿ. ಬಟ್ ಈ ನಡುವೆ ರೇಟಿಂಗ್ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ ಅಂತ ಒಂದು ಬಾಲ. ಮುಂಚೆ ಎಲ್ಲ ಚೆನ್ನಾಗಿತ್ತು, ಈ ನಡುವೆ ರೇಟಿಂಗ್ ಕಮ್ಮಿ ಆಗಿಬಿಟ್ಟಿದೆ ಅಂತ ಅವನೇ ತಿಳಿಸಿ ಮಾಡಿದ್ದು. ಇಟ್ ಮಾಡೋದು ತೋರಿಸಲ್ಲ. ಅನಿಲ್ ಸ್ಪೋರ್ಟ್ಸ್ ಇರೋಲೆ 10 to 11 ಇನ್ನೊಂದು 250 ಬರಲ್ಲ. ವುಡ್ಡನ್ ಅನ್ನ ಅದು ಎಲ್ಲಿ ನೋಡು
ಪರಲ್ಲ ಪುಟ್ ಬನ್ನಿ ಎಲ್ಲಿ ನೋಡೋ ಫಸ್ಟ್ ಕಿಲೋಮೀಟರ್ ಎಷ್ಟು ಕಿಲೋಮೀಟರ್ ವಿ ಕೇಮ್ ಇನ್ ಕಾರ್ ನಾಟ್ ಇನ್ ಬೈಕ್ ಗೊತ್ತಾಯ್ತು ಅದಕ್ಕೆ ಬನ್ನಿ ಗೈಸ್ ಬನ್ನಿ ಬಾಲಾಗಿ ಕಾರ್ ಕಳಿಸ್ಬೇಕಂತ ಗಾಬಿ ಕೊಡ್ಸ್ಬಿಟ್ಟು ಶಿವಾಜಿ ಹೋಟ್ಲು ಪಕ್ಕದಲ್ಲೇ ಬ್ಯಾಡ್ಮಿಂಟನ್ ಕೋರ್ಟ್ ಸಿಗ್ತಾ ಇಲ್ಲ ನೆನ್ನೆ ಬುಕ್ ಮಾಡಬೇಕಾಗಿತ್ತು ಬಟ್ ಎಲ್ಲಿ ಹೋಗ್ತೀರಿ ಅಂತ ಗೊತ್ತಿದ್ದೀರಲ್ಲ ಸರೌಂಡಿಂಗ್ ಅಲ್ಲೇ ಬುಕ್ ಮಾಡೋಣ ಅನ್ಕೊಂಡ್ವಿ ಸಿಕ್ಕ ಗಾಡಿ ಟೈರು ಎಲ್ಲ ಬಿಟ್ಕೊಂಡು ಹೋಗ್ಬಿಡ್ಲಿ ಯಾರೋ ನಾವಲ್ಲಿ ಹೊರಗಡೆ ಸ್ವಲ್ಪ ರೋಡ್ ಜನ ನೋಡಿ ಕೈ ಹೆಂಗೆ ಓಡ್ತಾವ್ರು ನೋಡಿ ಜನ ಬಿಟ್ಟಿದ ತಕ್ಷಣ ನಾವು ಓಡ್ತಾ ಇದ್ದೀವಿ ಇದ್ರಲ್ಲಿ ನಾವು ಓಡ್ತಾ ಇದ್ದೀವಿ ನಮ್ಮ ಹುಡುಗರು ಮುಂದೆ ಹೋಗಿ ಟೇಬಲ್ ಹಿಡ್ಕೊಂಡ್ಬಿಟ್ಟಿರ್ತಾರೆ ಹಂಗೆ ಆರಾಮಾಗಿ ಗೈಸ್ ದಿಸ್ ಈಸ್ ಹೌ ದಿ ನ್ಯೂ ಶಿವಾಜಿ ಮಿಲಿಟರಿ ಹೋಟೆಲ್ ಲುಕ್ಸ್ ಗೈಸ್ ನಮ್ಮ ಹುಡುಗರು ನೋಡಿ ಆರಾಮಾಗಿ ಜಾಗ ಹಿಡ್ಕೊಂಡ್ಬಿಟ್ಟು ಗೋಯಿಂಗ್ ಇಯರ್ ಸಿಟ್ಟಿಂಗ್ ಇಯರ್ ಅದಕ್ಕೆ ಆರಾಮಾಗಿ ಬಂದು ನೀವು ಹಿಡಿದಿರ್ತೀರಾ ಅಂತ ಗೈಸ್ ಇವತ್ತು ನಮ್ಮ ಯಶವಂತಿದ್ದ ಟ್ರೀಟು ಹಾಂ ಎಲ್ಲ ಎಡಿಟ್ ಗಿಡಿಟ್ ಎಲ್ಲ ಇಲ್ಲ ಎಲ್ಲ ಒಂದೇ ಟ್ರೀಟ್ ಅಂತ ಅನ್ನೋದು ಅಷ್ಟೇ ಗೈಸ್ ಬಾಯಲ್ಲಿ ಹೇಳ್ಬೇಕಷ್ಟೇ ಅದೆಲ್ಲ ಮುಂದೆ ಹೋಗಲ್ಲ ದೋಸೆ ತಿಂತೀನಿ 20 ರೂಪಾಯಿ ಅಷ್ಟೇ ಕೊಡುತ್ತೆ ಈ ಮಚ್ಚ ಇದೇನೋ ಮಚ್ಚ ಇದೆ ನಿಮಗೆ ಹೆಂಗೆ ಅಂತ ಗೊತ್ತಿಲ್ಲ ನನಗೆ ಅವ್ನು ದುಡ್ಡು ಕೊಡ್ತಾನೆ ನಂದು ಅವ್ನು ಕೊಡ್ಕೊತಾನೆ ಅಷ್ಟೇ ಡಿವೈಡೆಡ್ ಬೈ 4 ಚೆನ್ನಾಗಿದೆ ಅಲ್ಲ ಒಂಥರ ಸ್ಪೇಷಿಯಸ್ ಆಗಿ ಬಂದಿದ ತಕ್ಷಣ ಇದೆ ಅವನಿಗೆ ಹೋಗು ಚಳಿ ಗೊತ್ತಾ ಬೇಕಾದ್ರೆ ಬಂದಿದ್ದೀನಿ ಗೈಸ್ ನಮ್ಮ ವೀಡಿಯೋಸಲ್ಲಂತೂ ಬೀಪ್ ಆಗ್ತಾನೆ ಇರ್ಬೇಕು ಗೈಸ್ ನಾನು ಅಷ್ಟು ಮಾತಾಡ್ತೀನಿ ನಾವು ಎಷ್ಟು ನಾನು ಜಾಸ್ತಿ ಬರುತ್ತೆ ಅದು ಹರ್ಟ್ ಆಗೋ ಥರ ಮಾತಾಡಲ್ಲ ನಮ್ಮ ಲ್ಯಾಂಗ್ವೇಜಲ್ಲಿ ಮಿಕ್ಸ್ ಆಗ್ಬಿಟ್ಟಿದೆ ಅದೇನೋ ಇವಾಗ ನಾನು ನಮ್ಮ ಮಚ್ಚ ಇಲ್ಲ ಅಭಿ ಅಂತ ಕರೆಯಲ್ಲ ಲೌಡೆ ಅಂತ ಕರಿತೀನಿ ಅದೇ ಕರೆಕ್ಟ್ ಮ್ಯೂಟ್ ಮಾಡಿ ನೋಡಿ ಜನನೂ ಬರ್ತಾ ಇದ್ದಾರೆ ಚೆನ್ನಾಗಿ ಬರ್ತಾ ಇದ್ದಾರೆ ಎಲ್ಲೊಂದು ಬಲ ನಾವು ಬರೋವಾಗ ಯಾರು ಇರಲಿಲ್ಲ ನಾವೇ ಫಸ್ಟ್ ಬಂದಿದ್ದು ಎಲ್ಲೋಗ ನೆಕ್ಸ್ಟ್ ಮ್ಯಾಚ್ ಫಸ್ಟ್ ಬಂದಿದ್ದು ನಾನು ಲಾಸ್ಟ್ ಹಿಂದೆ ಒಂದು ವಿಡಿಯೋ ಮಾಡಿದ್ದೀನಿ ಅದೇ ಬ್ರೋ ಅದೇ ಮೇನ್ ಬ್ರೋ ಬರೋದು ಗೈಸ್ ಆರ್ಡ್ರಿಂಗ್ ಒಂದು ಕಾಲು ಸೊಪ್ಪು ನಂಗೆ ಪ್ಲೈನ್ ಸೂಪ್ ನಿನ್ನ ರೈಟ್ ಕಾಲ ಲೆಫ್ಟ್ ಕಾಲ ಯಾವ ಕಾಲು ಕೊಡ್ತಾರೋ ಆ ಕಾಲು ಬ್ರೋ ಐತಲ್ಲ ಮಚ್ಚ ಸೂಪರ್ ಸಾಫ್ಟ್ ಡ್ರಿಂಕ್ಸ್ ಅದು ಬಿಡು ಪರವಾಗಿಲ್ಲ ಬ್ರೋ ರೇಟ್ ಎಲ್ಲ ಬರುತ್ತೆ ಚಿಕನ್ ಬಿರಿಯಾನಿ ಎಷ್ಟಿದೆ 280 ಚಿಕನ್ ಫ್ರೈ ಎಲ್ಲ ಸ್ವಲ್ಪ ಜಾಸ್ತಿ ಆಯಿತು ಚಿಕನ್ ಬಿರಿಯಾನಿ ಇದಾವೆ ಮಟನ್ ಬಿರಿಯಾನಿ 330 ಮಟನ್ ಅಷ್ಟೇ ಇರೋದು ಆಲ್ಮೋಸ್ಟ್ 20 ರೂಪೀಸ್ 30 ರೂಪೀಸ್ ಚಿಕನ್ ಜಾಸ್ತಿ ಆಯಿತು 280 ಇರೋ ಮಟನ್ ಬಿರಿಯಾನಿ ಅದು ಇವ್ರು ಮಟನ್ ತೊಗೊಳ್ಳಿ ಅಂತಾನೆ ಬ್ರೋ ಇವ್ರು ಮಾಡೋದು ನೋಡಿ 280 350 330 50 ರೂಪೀಸ್ ಡಿಫ್ರೆನ್ಸ್ ಇಪ್ಪ ಮಟನ್ಗೆ ಹೇಳಿ ಬ್ರೋ ಸಾರಿ ಬ್ರೋ ಇರಲಿ ಬ್ರೋ ಅದೇನಿದೆ ಗೈಸ್ ನಮ್ಮ ಬಾಯ್ಸ್ ಎಲ್ಲ ಕ್ಯಾಮ್ರಾ ಶೈಯೇ ಇಲ್ಲ ಗೈಸ್ ಆರಾಮಾಗಿರ್ತಾರೆ ನಮ್ಮ ಫ್ರೆಂಡ್ ಒಬ್ಬ ನಾವು ನವೀನ್ ಅಂತ ಅವ್ನು ಬಂದಾಗೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಕರ್ಕೊಂಡು ಬರ್ತೀರಿ ನವೀನ್ ಅಂತ ದೇವನಹಳ್ಳಿ ಬಂದಾಗೆಲ್ಲ ವೀಡಿಯೋ ಮಾಡಬೇಡ್ರಿ ಅಂತ ದೇವನಹಳ್ಳಿ ಬಾಯ್ ನವೀನ್ ಬರ್ತಾನೆ ಬಂದ ನೋಡಿ ಇವರು ಇದನ್ನ ಹಾಕ್ತೀನಿ ಇಂಟ್ರೋಸಿನ ಜನ ತುಂಬಿಟ್ರು ಪರವಾಗಿಲ್ಲ ಸ್ಟಾರ್ಟಿಂಗ್ ಹೆಂಗಂದ್ರೆ ಜನನೇ ಬರಲ್ಲ ಅಂದ್ಬಿಟ್ಟು ಜಾಗ ಕಮ್ಮಿ ಇರುತ್ತೆ ನುಗ್ಗಿ ಬಂದ್ರು ಎಲ್ಲರೂ ನಾನು ಅದನ್ನೇ ನೋಡ್ತಿದ್ದೆ ಮಟನ್ ನೋಡು 330 50 ರೂಪೀಸ್ ಡಿಫ್ರೆನ್ಸ್ ಎಲ್ಲ ತಗೊಂಡು ಮಟನ್ ಬಿರಿಯಾನಿ ಅಂತಾರೆ ಸೂಪ್ ಎಲ್ಲ 130 ಮಚ್ಚ 150 ಅಷ್ಟೇ ಮಚ್ಚ ಇದೆ ಇದು ಹೇಳಿದ್ದು ಮೊದಲೇ ಚೋಟೆಲ್ಲ ಅಂತ ಕಿರ್ಚಾಡ್ತಾ ಇರ್ತಾರಲ್ಲ ಹಂಗಿಲ್ಲ ಹಂಗೆ ಇದೆ ಹೌದು ಅಲ್ಲ ಹೆವಿ ಜನ ಇದೆ ಒಂದು ಒಳ್ಳೆ ಇದಾಕ್ಬಿಟ್ಟಿದ್ದಾರೆ ಗೈಸ್ ಏನೋ ಮಚ್ಚ ಅಂತಾರೆ ಅದನ್ನ ಧೂಪನ ಅಗರಬತ್ತಿನ ಸಾಮ್ರಾಣಿ ಹಾಕ್ಬಿಟ್ಟಿದ್ದಾರೆ ಚೆನ್ನಾಗಿದೆ ಸ್ಮೆಲ್ಲು ಅದು ಗೊತ್ತಿಲ್ಲ ಶಿವಾಜಿ ನೋಡಿ ಅಲ್ಲಿ ಇವ್ರು ಬಂದು ಮಹಾರಾಷ್ಟ್ರ ಅವರು ಓನರ್ಸ್ ಎಲ್ಲ ಮಹಾರಾಷ್ಟ್ರ ಅವರು ಇಲ್ಲೇ ಬಂದು ಸೆಟ್ಲ್ ಆಗಿದ್ದಾರೆ ತಿಳ್ಕೊಳ್ಳೋ ತಿನ್ನೋಕ್ಕೆ ನಾವು ಮುಂಚೆಲಿ ಅದಕ್ಕೆ ಮಹಾರಾಷ್ಟ್ರ ಬಂದಿರೋದೇನಕ್ಕೆ ತಿನ್ನಕ್ಕೆ ತಿಳ್ಕೊಳಕ್ಕಲ್ಲ ಬಿಫೋರ್ ಇಷ್ಟೇ ಹಾಕೋ ತಿನ್ನಕ್ಕೆ ನಾವಿದ್ರೆ ಸಾಕು ಬಾಯಿ ಇದ್ರೆ ಸಾಕು ಬಂದು ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಆಯ್ತಾ ಆಯಿತು ಬೋಳಿ ಮಕ್ಕಳಿನ ಕೊಟ್ಟಿಲ್ಲ ನಮಗೆ ಆಯ್ತು ಹಾಫ್ ಆನ್ ಅವರ್ ಜಾಸ್ತಿ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಆಯಿತು ಬಂದು ಇನ್ನೂ ಆರ್ಡ್ರ್ ತೊಗೊಂಡಿಲ್ಲ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಬಟ್ ಹೆವಿ ಲೇಟ್ ಆಗ್ತಾ ಇದೆ 8:30 ಅಂತ ಹಾಕೋರು ಮ್ಯಾಪಲ್ಲಿ ಟೈಮರ್ ಸ್ವಿಚ್ ಮಾಡೋಕ್ಕೆ ಹೇಳೋಣ ಏನಂದರೆ ನಾವು ಬ್ಯಾಡ್ಮಿಂಟನ್ ಕೋರ್ಟ್ ಬುಕ್ ಮಾಡಿಬಿಟ್ಟಿದ್ದೀರಾ ಇಲ್ಲಿ ತಿಂದಿದ ತಕ್ಷಣ ಅಲ್ಲಿ ಹೋಗ್ಬೇಕು ಇಲ್ಲಿ ಲೇಟ್ ಆದರೆ ಅಲ್ಲಿ ಲೇಟಾಗಿ ಹೋಗುತ್ತೆ ಆಲ್ಮೋಸ್ಟ್ ಯಾವಾಗ ಬ್ಯಾಡ್ಮಿಂಟನ್ ಕೋರ್ಟ್ ಹೋದ್ರು ಎದ್ದು ಬಿದ್ದಿನೇ ಓಡೋಗ್ತೀವಿ ನಾವು
ಅಲ್ಲ ಮಚ್ಚ ಪೀಸ್ ಆಗ್ಬಿಟ್ಟು ವಾಮ್ ಅಪ್ ಮಾಡ್ಬಿಟ್ಟು ಆಡ್ದಂಗೆ ಇರೋಣ ಯಾವಾಗಲೂ. ಇವನೇನೋ ಇವತ್ತು ವಾರ್ಮ್ ಅಪ್ ಎಲ್ಲ ಮಾಡ್ತೀನಿ ಅಂತ ಮಚ್ಚ ಮೊನ್ನೆ ಯಾವುದೋ ವಿಡಿಯೋ ನೋಡ್ತಿರುವಾಗ ಸುಮ್ಮನೆ ಇಂಜುರೀಸ್ ಆಗ್ಬಿಡುತ್ತ ಮಚ್ಚ ವಾಮ್ ಅಪ್ ಮಾಡಿದ್ರೆ ಆಡಿದ್ರೆ. ನೀನು ಯಾವುದೇ ಆಕ್ಟಿವಿಟಿ ಮಾಡೋ ಸ್ಪೋರ್ಟ್ಸು ವಾರ್ಮ್ ಅಪ್ ಮಾಡಬೇಕು. ಯಾಕೆ ಅವ್ನಿಗೆ ದುರಾಂಕಾರ ಚಿಕಾಗೋ ಏನು ಮಾಡ್ತೀನಿ ಜಾಸ್ತಿ ಯಾವಾಗ ಮಾಡ್ಕೊಂಡು ಮಚ್ಚ ಹೊಡಿಯೋ ಯಾವ ನಿಮ್ಮ ಕೈ ನೋಡೆ ಗೈಸ್ ನಾನು ಹೊಡಿಯೋ ಅವಶ್ಯಕತೆ ಇಲ್ಲ ಗೈಸ್ ಅವರೇ ಹೊಡೆದ್ಬಿಟ್ಟು ಅನಿಸ್ತೇ ಕೊಟ್ಬಿಟ್ಟವ್ರೆ. ಕೊನೆಗೂ ತೊಗೊಂಬಂದ್ರು ಮಾಡ್ಕೊಡ್ತೀವಿ ಕೊನೆಗೂ ತೊಗೊಂಬರ್ತಾವ್ರೆ ಎಲ್ಲ ಹಾಕಿರೋ ಬರೀ ಎದೆ ಹಾಕೋರು ಇನ್ನೂ ಆರ್ಡ್ರ್ ತೊಗೊಂಡಿಲ್ಲ ಅಂದರೆ ಕೇಳಿ ತರಸಲ್ಲಿ ಆಯ್ತದೆ ಆನ್ ಟೈಮ್ ಇಲ್ಲಿಂದ 5 ಮಿನಿಟ್ಸ್ ಇದೆ ಅಷ್ಟೇ. ಆನ್ ಟೈಮ್ ಹೋಗಿ ಆಡಿದ್ರೆ ಸಾಕು ಗೈಸ್. ಇಲ್ಲಾಂದರೆ 1 ಅವರಲ್ಲಿ 10 ನಿಮಿಷ ಹೋದ್ರು ವೇಸ್ಟ್ ನಾವು ಹೋಗಿ ದೋಸೆ 3 ಅಂತ ಹೇಳಿದ್ದು ದೋಸೆ 5 ಪ್ಲೇಟ್ ಬರುತ್ತಾ ಬರುತ್ತೆ. ರೈಸ್ ಬಿರಿಯಾನಿ ಇಸ್ ಹಿಯರ್ ಗೈಸ್. ರೈಸ್ ಪೀಸ್ ನೋಡಿ ಗೈಸ್ ಪೀಸ್ ಒಂದು ರಿವ್ಯೂ ಕೊಟ್ಬಿಟ್ಟು ಮುಗಿಸ್ಬಿಡ್ತೀನಿ. ಟೇಸ್ಟು ಏನೇನೋ ಸಿಕ್ಬಿಡ್ತಪ್ಪ ಬಿರಿಯಾನಿದು. ಬೇರೆ ಥರನೇ ಫ್ಲೇವರ್ ಅಲ್ಲ ಇದು ಬಿರಿಯಾನಿ. ಯಾಕೋ ಬಟನ್ ಹಾಕೋರೆ ಇದು ಬಿರಿಯಾನಿ ಫ್ಲೇವರ್ ಸ್ವಲ್ಪ ಬೇರೆ ಇದೆ ಗೈಸ್. ಇದು ಚೆನ್ನಾಗಿಲ್ಲ ಅಂತಲ್ಲ, ಬಟ್ ತುಂಬ ದಿನ ಆದ್ಮೇಲೆ ತಿಂತಾರೆ ಫ್ಲೇವರ್ ಒಂಚೂರು ಬೇರೆ. ಈ ಬಿರಿಯಾನಿ ಚೆನ್ನಾಗಿದೆ, ಖಾರ ಇದೆ ಬಿರಿಯಾನಿ. ಜ್ಯೂಸ್ ತೊಗೊಂಡಿದ್ದು ಒಳ್ಳೆ ಟೇಸ್ಟ್ ಓಕೆ ಈ ಥರ ಇಲ್ವಾ? ಹೌದಾ? ನನಗೆ ಒಳ್ಳೆ ಪೀಸ್ ಬಂದಿದೆ ಇಲ್ಲ ಮಚ್ಚ ಮೂಳೆ ಕೊಡು. ಇದು ಒಂದು ಮೂಳೆ ಇದು ಒಂದು ಮೂಳೆ ತಿನ್ನೋ ಬೇಜಾರು ಮಾಡ್ಕೊಂಡು ತಿನ್ಬೇಡ ಊಟನ. ಅಲ್ಲ ಹೇಳ್ತಾ ನನಗೊಂದು ಇರೋದು ಒಳ್ಳೆ ಪೀಸ್ ಸಿಕ್ತು. ಹೋಗ್ತಾ ಹೋಗ್ತಾ ಇನ್ನೂ ನೋಡೋಣ ಏನು ಸಿಗುತ್ತೆ ಅಂತ. ಚಿಕನ್ ತಗೊಂತಿನ್ಬಿಟ್ಟು ತಲೆ ಕಷ್ಟ ಚಿಕ್ಕ ಕೊಡ್ತೀನಿ ಮನೆ ತಿಂತಾ ಇದ್ದೆ ತಾನೇ ನೀನು. ಒಳ್ಳೆ ಪೀಸ್ ನೋಡಿ ಗೈಸ್. ಹೊಡೆದಾಕ್ಬಿಡ್ತೀನಿ. ಸರಿ ಊಟ ಮುಗಿಸ್ಕೊಂಡು ಆಮೇಲೆ ಸಿಗ್ತೀವಿ. ಓಕೆ ಬಟ್ ಬೇರೆ ಕಡೆ ಎಲ್ಲ ತಿಂದು ಇಲ್ಲ ಚೆನ್ನಾಗೇ ಇದೆ ಮಚ್ಚ, ಅಜೀಬೇನಿಲ್ಲ ಅಲ್ಲ. ಖಾರ ಇದೆ ಆದರೆ ನಾರ್ಮಲಾಗಿ ಬಿರಿಯಾನಿ ನೀವು ಹೊಸಕೋಟೆಯಲ್ಲೇ ತಿನ್ನೋ ಇಲ್ಲಾಂದ್ರೆ ಮಲ್ಲಿಕಾ ಬಿಟ್ಟು ಬ್ಲ್ಯಾಂಡು. ಹೊಸಕೋಟೆ ಸ್ವಲ್ಪ ಮಸಾಲೆ ಜಾಸ್ತಿ ಇರುತ್ತೆ, ಇಲ್ಲಿ ಸ್ವಲ್ಪ ಖಾರ ಇದೆ. ಸಿ ಗೈಸ್ ಬಿರಿಯಾನಿ, ಮಟನ್ ಬಿರಿಯಾನಿ ಫ್ಲೇವರ್ ಮಾತ್ರ ಮಸ್ತಾಗಿ ಬರ್ತಾಯಿದೆ. ಇವತ್ತು ದೋಸೆ ಜೊತೆಗೆ ಮಟನ್ ಸಾರು. ಸ್ವಲ್ಪ ತಿನ್ಬಿಟ್ಟು ಹೇಳೋ ದೋಸೆ ಆಗಿದೆ ಅಂತ. ಮಟನ್ ಬಿರಿಯಾನಿ ಆಗಿದೆ. ಮಲ್ಲಿಕಾ ಸೈಡ್ ಪಾರ್ಟ್ನರ್ ದೋಸೆ ಚೆನ್ನಾಗಿದೆ ಹೇಳ್ಬೇಕಂದ್ರೆ ಹೇಳೋ ಮಚ್ಚ ರಿವ್ಯೂ ಬೇಕಾದ್ರೆ. ದೋಸೆ ಹೆಂಗಿದೆ? ದೋಸೆ ಚೆನ್ನಾಗಿದೆ, ಗಟ್ಟಿ ಅಲ್ಲ ಮಚ್ಚ, ಅದು ಎಣ್ಣೆ ಹಾಕಿರೋದಂಗೆ ಅನಿಸ್ತಾ ಇದೆ. ಅಭಿ ಬಿರಿಯಾನಿ ತಿಂತಾನೆ, ಅಭಿ ಬಿರಿಯಾನಿ ರಿವ್ಯೂ ಹೇಳ್ತಾನೆ. ಮಲ್ಲಿಕಾ ಥರ ಇಲ್ಲ ಅಂತಾನೆ ಅಷ್ಟೇ. ಇವನು ಬಂದು ಮಲ್ಲಿಕಾ ಫ್ಯಾನ್ ಗೈಸ್. ಕರೆಕ್ಟಾಗಿ ಹೇಳು, ಚೆನ್ನಾಗಿದೆ. ಜೋರಾಗಿ ಹೇಳು. ಕಿತ್ಕೊಂಡು ಹೇಳಿ ಹಂಗೆ ಹೇಳಿ. ಕೇಳಿಸಲ್ಲ ಮಚ್ಚ, ಚೆನ್ನಾಗಿ ಜಾಸ್ತಿ ಇದೆ. ಚೆನ್ನಾಗಿದೆ ಮತ್ತೆ ರೈಸ್ಗೆ ಕೊಟ್ಟಿರೋ ಗ್ರೇವಿ ಸ್ವಲ್ಪ ಹಾಕಿ ಜಾಸ್ತಿ ಬಿದ್ದೈತೆ. ಮತ್ತೆ ಬೀಫ್ ಹಾಕ್ಬೇಕು ಸರ್. ರೈಸಿಗೆ ಕೊಟ್ಟಿರೋ ಗ್ರೇವಿ ಹಾಕ್ಕೊಂಡು ನಿಂಬೆಹಣ್ಣು ಇಟ್ಕೊಂಡು ಕಲಿಸ್ಕೊಂಡು ತಿಂದರೆ ಹೇಗಿದೆ ಮಚ್ಚ? ಇವ್ನು ಹೇಳಿದ್ದೆ ಇದು ನಂಗೆ ಚೆನ್ನಾಗಿದೆ. ನಮ್ಮ ಬಾಲಾಗೆ ಒಳ್ಳೆ ಪೀಸ್ ಸಿಕ್ಬಿಟ್ಟಿದೆ, ಎಂಜಾಯ್ ಮಾಡ್ತಾವನೆ. ನಾನು ಇನ್ನೂ ನೋಡ್ಬೇಕು ಒಳಗಡೆ ಹೋಗ್ತಾ ಹೆಂಗೆ ಸಿಗುತ್ತೆ. ಆಂಬೂರೆ ಮಚ್ಚ ಬಟ್ ಸೂಪ್ ಓಕೆನೇ ಗೈ, ಸ್ವಲ್ಪ ಫ್ಲೇವರ್ ಕಮ್ಮಿ ಐತೆ ಸೂಪ್. నీకు సాப்பிடணும் அவனுக்கு சாப்பிட்டே இல்லை மானியம்பாடி எனக்கு ಎವ್ವಿ பிடிச்சது ಬಿರಿಯಾನಿ ಚೆನ್ನಾಗಿ. ಎವ್ವಿ ನಾನು ತಿಂದಿರೋ ವೆಜ್ ಬಿರಿಯಾನಿ ಬೆಸ್ಟ್ ಅಂದ್ರೆ ತೊಗೊಂಡಿದ್ಯಾ ಸೊ ಗೈಸ್ ಏನು ಸಡನ್ ಕಾರಲ್ಲಿ ಅಂದರೆ ಬೇಗ ತಿನ್ಕೊಂಡು ಇಲ್ಲಿ ಬ್ಯಾಡ್ಮಿಂಟನ್ ಲೇಟ್ ಆಗ್ಬಿಡುತ್ತೆ. ಆಲ್ರೆಡಿ 5 ಮಿನಿಟ್ಸ್ ಲೇಟ್ ಆಗ್ಬಿಟ್ಟಿದ್ದೀರಿ. ಸೊ ಅಲ್ಲಿ ಹೋಗೋಣ ಅಂದ್ಬಿಟ್ಟು ಬೇಗ ಸೊ ಗೇರ್ ಹಾಕೋದು ಮರ್ತೋಗ್ಬಿಟ್ರು ನಮ್ಮ ಬಾಸು ವಿಡಿಯೋ ಮಾಡಿ ನ್ಯೂಟ್ರಲ್ ಕಾರ್ ಹೋಗ್ತಾ ಏನು ಗೇರ್ ಹಾಕೋದು ಮರ್ತೋಗಿ. ಸೊ
ಗೋಯಿಂಗ್ ಹೋಗಿ ಬೇಗ ಆಡ್ಬೇಕು. 10 ನಿಮಿಷ ಲೇಟ್ ಆದ್ರೆ ವೇಸ್ಟ್ ಆಗ್ಬಿಡುತ್ತೆ ಗೈಸ್. ಯಾಕಂದ್ರೆ ಆಡಕ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಲೆಫ್ಟಾ ಆ ಲೆಫ್ಟಾ ಈ ಲೆಫ್ಟಾ ಅಲ್ಲಿ ರೋಡ್ ಅದೇ ಬನ್ನಿ ಬೇಗ ಹೋಗಿ ಬ್ಯಾಡ್ಮಿಂಟನ್ ಕೊಡೋಕೆ ಸಿಗ್ತೀರಿ. ಬಾಲ ಹಿಂದೆ ಬರ್ತಾವನೆ, ಗಾಡಿ ಸೌಂಡ್ ಬರ್ತಾ ಇದೆ. ಅವನದಲ್ವಾ ಅದು? ಆ ಗಾಡಿ ಸೌಂಡ್ ಚೆನ್ನಾಗಿ ಬರುತ್ತೆ ಮಚ್ಚ ನಿಮ್ದು. ಇದನ್ನ ಚೇಂಜ್ ಮಾಡ್ತಾವ ಅವ್ನು ಬೇರೆ. ಅದು ಸರಿ ಬನ್ನಿ ಏರ್ ಫಿಲ್ಟರ್ ಹೋಗಿ ಬ್ಯಾಡ್ಮಿಂಟನ್ ಸಿಗ್ತೇನೆ. ಒಳ್ಳೆ ಕ್ಯಾಬ್ರೆ ಗಾಯ್ಸ್, ಒಳ್ಳೆ ಕ್ಯಾಬ್ರೆ. ಬೇಗ ಬೇಗ ಓಡ್ ಬಂದ್ರಿ. ನಾವು 3 o'clock ಸರಿ 10 AM ಬುಕ್ ಮಾಡಕ್ ಹೋಗಿ 10 PM ಬುಕ್ ಮಾಡ್ಬಿಟ್ಟಿದ್ದೀವಿ. ದಿಸ್ ಈಸ್ ದಿ ಕಂಟೆಂಟ್ ಫಾರ್ ಟುಡೇ ಗೈಸ್. 10 PM ಬುಕ್ ಮಾಡಿದ್ದೀರಿ. ಇಲ್ಲಿ ಬಂದು ನೋಡಿದ್ರೆ ಬುಕ್ಕೇ ಮಾಡಿಲ್ಲ ಅಂತವ್ರೆ. ನೋಡಿದ್ರೆ 10 PM ಬುಕ್ ಮಾಡಿದ್ದೀರಿ. ನಾವು 10 AM ಬುಕ್ ಮಾಡಬೇಕಾಗಿರೋದು. ಏನು ಮಾಡ್ತೀರಾ ಎಲ್ಲ ಇವನು ನೋಡಿ, ಇವನು ಇವರು ಎಲ್ಲ ಅರ್ಜೆಂಟ್ ಮಾಡಿ ಬುಕ್ ಮಾಡೋದು ಪಾಪ. ಏನು ಮಾಡೋಕ್ಕಾಗಲ್ಲ. ಹೋಯ್ತು 300 ರೂಪಾಯಿ ಬಕ್ಕ. ಹೋಯ್ತು 300 ರೂಪಾಯಿ ಬಕ್ಕ. ವಾಪಸ್ ಅಂತ 50 ರೂಪಾಯಿ ಹೋಯ್ತು ಅಷ್ಟೇ ಬಿಡಿ. ಓಕೆ ಡನ್, ಪರವಾಗಿಲ್ಲ. ಬೇಜಾರಿದೆ ಇವಾಗ. ನೋಡೋಣ ಆ ಥರದಲ್ಲಿ ಯಾವ್ದು ಬೇರೆ ಕೊಟ್ಟಿದ್ದೆ ಅಲ್ಲಿ ಹೋಗ್ಬಿಟ್ಟು ಆಡೋದು ಇವಾಗ. ಏನೋ ಬಯಸ್ತೀಯ ನಮ್ಮ ಮಗನೇ, ಲೈಫಲ್ಲಿ ಏನೇನೋ ಕಳ್ಕೊಂಬಿಟ್ಟಿದ್ದೀನಿ ಅಂತ 50 ರೂಪಾಯಿ. ಸೊ ಗೈಸ್ ಇವಾಗ ಇಲ್ಲಿಂದ ಇನ್ನೊಂದು ಕಡೆ ಇನ್ನೊಂದು 1.52 ಕಿಲೋಮೀಟರ್ಸ್ ಅಲ್ಲಿ ಇನ್ನೊಂದಿದೆ, ಅಲ್ಲಿ ಬುಕ್ ಮಾಡಿಬಿಟ್ಟಿದ್ದೀರಿ ಆಲ್ರೆಡಿ. ಸೊ ಇವಾಗ ಬುಕ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಅರ್ಧ ಗಂಟೆ ವೇಸ್ಟ್. ಮತ್ತೆ ಇವಾಗ ಅಲ್ಲೋಗಿ 11 o'clock ಆಡೋಣ. ಇತ್ತಾಗ ಆರಾಮಾಗಿ ತಿನ್ಕೊಂಬರ್ಬೋದಾಗಿತ್ತು ಗೈಸ್. ಬೇಗ ಬೇಗ ತಿನ್ಕೊಂಬಂದ್ಬಿಟ್ರೆ. ಎನಿವೇಸ್ ಬಿಲ್ ಬಂದು ಅಲ್ಲಿ 1760 ರೂಪೀಸ್ ಆಯಿತು. ಓಕೆ, ನಮಗೆಲ್ಲ ಒಳ್ಳೆ ಪೀಸಸ್ ಸಿಕ್ತು. ಅಬ್ಬಿ ಮಾತ್ರ ಸ್ವಲ್ಪ ಪೀಸ್ ಇಷ್ಟ ಆಗಿಲ್ಲ ಅವನಿಗೆ. ಬಿಕಾಸ್ ಅವ್ನು ಆಲ್ಮೋಸ್ಟ್ 1800 ಓಕೆ. ಮಲ್ಲಿಕಾ ಅಲ್ಲೆಲ್ಲ ಅವ್ನು ಇಷ್ಟ. ಮಲ್ಲಿಕಾ ಮಾತ್ರ ಯಾವತ್ತಿರೋ ಕ್ಲಾಸೇ ಗೈಸ್. ಅದೇ ಸುಳ್ಳು ಹೇಳ್ಬಾರ್ದು. ನನಗೆ ಎಲ್ಲ ಬಿರಿಯಾನಿ ಇಷ್ಟ ಆಗುತ್ತೆ, ಹಂಗೇನಿಲ್ಲ. ಬಟ್ ಮಲ್ಲಿಕಾ ಲಿವಿ ಹೊರ್ತು ಪೀಸ್ ಎಷ್ಟು ಕೊಡ್ತಾನೆ. ಇಲ್ಲೂ ಚೆನ್ನಾಗಿತ್ತು ನನಗೆ, ಬಟ್ ಖಾರ ಇತ್ತು. ಐ ಡೋಂಟ್ ನೋ ಅಬೌಟ್ ಅಬಿ, ಬಿಕಾಸ್ ಅಬಿ ಮಲ್ಲಿಕಾ ಬಿಟ್ರೆ ಯಾವುದು ಇಷ್ಟ ಆಗಲ್ಲ. ಅದಕ್ಕೆ ಹಂಗಿಲ್ಲ, ಟೇಸ್ಟ್ ಚೆನ್ನಾಗಿತ್ತು ಬಟ್ ವರ್ತಿದ್ದಿಲ್ಲ. ದೋಸೆ ವರ್ತು ಇತ್ತು. ದೋಸೆನೂ ಸೂಪರ್ ಆಗಿತ್ತು. ದೋಸೆ ಚೆನ್ನಾಗಿತ್ತು. ಕಾಲ್ ಸೂಪ್ ಚೆನ್ನಾಗಿಲ್ಲ. ಕಾಲ್ ಸೂಪ್ ಚೆನ್ನಾಗಿತ್ತು. ನಾಡ್ನಂದು ಬನ್ನಿ ಎನಿವೇಸ್ ಲೆಟ್ಸ್ ಗೋ. 11 o'clock ಸ್ಲಾಟ್ ಬುಕ್ ಮಾಡಿದಿರಿ, ಹೋಗಿ ಆಡೋಣ. ಗೌರ್ಮೆಂಟ್ ಬ್ಯಾಡ್ಮಿಂಟನ್ ಕೋರ್ಟ್ಗೆ ಬಂದಿದ್ದೀರಿ ಗೈಸ್. ಸೊ ಇನ್ನು 20 minutes ಇದೆ ನೋಡಿ ಎಷ್ಟು ಬೇಗ ಬಂದಿದ್ದೀರಿ ಈ ಸತಿ. ಬಟ್ ಮೈಂಟೈನ್ ಚೆನ್ನಾಗಿ ಮಾಡಿದ್ರೆ ಓಕೆ. ಲೆಟ್ಸ್ ಗೋ ಆ್ಯಂಡ್ ಪ್ಲೇ. ಏನೋ ಎವ್ರಿ ವೀಕೆಂಡ್ ಆಡಿ ಏನೋ ಒಂದು ಗೇಮ್ ಆಡೋಣ ಅಂತ. ನೆಕ್ಸ್ಟ್ ವೀಕು ಕ್ರಿಕೆಟ್ ಟರ್ಫ್ ಹೋಗೋಣ ಅಂದ್ಕೊಂಡಿದ್ದೀರಿ. ಲೆಟ್ಸಿ. ತುಂಬ ಜನ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ಲು ಒಂದು 4 members ಬ್ಯಾಡ್ಮಿಂಟನ್ ಹೋಗೋದ ನಾವು. ಒಂದು 4 members ಹೋಗಿ ಬ್ಯಾಡ್ಮಿಂಟನ್ ಹೋದಾಗ ಒಬ್ಬೊಬ್ರು 170 ಹಾಕೊಂಡ್ರು ವರ್ತಲ್ವ. ಎಲ್ಲೇ ಹೋದ್ರು 100 ರೂಪೀಸ್ ಖರ್ಚಾಗುತ್ತೆ. ಟರ್ಫು 10 ಜನ ಹೋದ್ರಿ ಅಂದ್ಕೊಳ್ಳಿ, 100 ರೂಪಾಯಿ ಹಾಕೊಂಡ್ರು ಆರಾಮಾಗಿ ಕ್ರಿಕೆಟ್ ಆಡ್ಬೋದು. ಆ ಥರ ನಾವು ಮಾಡ್ತಾ ಇರೋದು. ಬನ್ನಿ ಗೈಸ್, ಕೆಳಗಡೆ ಜಿಮ್ ಇದೆ, ಜಿಮ್ ನೋಡ್ಕೊಂಬರೋಣ. ಯಾರನ್ನೋ ಒಳ್ಳೆ ಹುಡುಗಿ ಕಾಣಿಸಿದ್ರೆ ನೋಡ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ ನಾನು ಅಭಿ. ಗೈಸ್ ಬಾ ಹುಡುಗಿ ನೋಡ್ಕೊಂಬರೋಣ ಅಂತ ಅವನು ಹೇಳಿದ್ ಗೈಸ್. ಬನ್ನಿ ಜಿಮ್ ನೋಡ್ಕೊಂಬರೋಣ, ಹೇಗಿದೆ ನೋಡೋಣ. ಗೌರ್ಮೆಂಟ್ ಜಿಮ್ ನನಗೆ ಗೊತ್ತಿಲ್ಲ, ಆದರೆ ಇದು ನೋಡಿ ಗೈಸ್ ಜಿಮ್. ಟ್ರೆಡ್ಮಿಲ್ಲು 1 2 3 4 ಗೈಸ್ ಇಲ್ಲಿ ಯಾರೂ ಇಲ್ಲ ಗೈಸ್. ಡಿಸಪಾಯಿಂಟೆಡ್ ಅಲ್ಲ, ಜಿಮ್ ನೋಡೋಕ್ಕೆ ಬಂದಿದ್ದು ಮೇನ್ ಕಾಸ್ಟ್. ನೋಡಿ ಗೌರ್ಮೆಂಟ್ ಜಿಮ್ಮಲ್ಲಿ ಎಷ್ಟಿದೆ. ಒಂದು 300 ಇರ್ಬೋದು ಅಷ್ಟೇ. ಇದು ನಂಗೆ ಅನ್ಸ್ದಂಗೆ ನಮ್ಮ ಮನೆ ಹತ್ರ ಒಂದಿದೆ, ಅಲ್ಲಿ 200-250 ರೂಪೀಸ್ ಮಂತ್ಲಿ. ಚೆನ್ನಾಗಿದೆ, ವರ್ತಿರುತ್ತೆ. 250 ಎಲ್ಲ ತಿಂದರೆ ಹೋಗ್ಬಿಡುತ್ತೆ ಒಂದು ಸತಿ ಅಲ್ವಾ. ಹೆಲ್ತಾಗಿ ಟ್ರೈ ಮಾಡ್ಬೋದು. ಸೊ ಇದು ಬಂದು ಗೌರ್ಮೆಂಟ್ ಜಿಮ್ ಗೈಸ್. ಬಟ್ ಇಲ್ಲಿ ಬಂದು ಮಂತ್ಲಿ 1000 ರೂಪೀಸ್ ಅಂತ ನೋಡಿ. ನಮ್ಮ ಮನೆ ಹತ್ರ 200-250 ಅಷ್ಟೇ ಮಂತ್ಲಿ. ಇದು ಗೌರ್ಮೆಂಟ್ ಜಿಮ್ಮೇ ಮೇ ಬಿ ಪ್ರೈವೇಟೈಸ್ ಮಾಡ್ಕೊಂಡವ್ರು ಅನ್ಸುತ್ತೆ ಇವಾಗ. ಬನ್ನಿ ಲೆಟ್ಸ್ ಪ್ಲೇ ಬ್ಯಾಡ್ಮಿಂಟನ್. ಸೊ ಬ್ಯಾಡ್ಮಿಂಟನ್ ಬನ್ನಿ ಆಡೋಣ. ಕರೆಕ್ಟ್ ಟೈಮಿಗೆ ಬಂದ್ರಿ. ವಿಲ್ ಗೋ ಆ್ಯಂಡ್ ಪ್ಲೇ ನಾವು. ಗೈಸ್ ಫೈನಲಿ ಡನ್. ಅಲ್ಲ, ಮಜಾ ಇತ್ತು ಇವತ್ತು. ಆಲ್ಮೋಸ್ಟ್ ಒಂದು 1.5 hour ಆಡ್ಬಿಟ್ರಿ ಅನ್ಕೊಳ್ಳಿ. ಇನ್ನೂ ಆಡಬೇಕು ಅಂತ. ಬಟ್ ಏನು ಮಾಡೋದು, ಬಿಕಾಸ್ ಬೇರೆಯವ್ರು ಸ್ಲಾಟ್ ಬುಕ್ ಮಾಡಿಬಿಟ್ಟಿದ್ರು. ಅವ್ರು ಬರೋರ್ಗು ನಾವು ಆಡಿದ್ವಿ. ಬಟ್ ಇಟ್ ವಾಸ್ ಗುಡ್ ಗೈಸ್. ಒಳ್ಳೆ ಮಜಾ. ಇನ್ನೂ 1 hour ಆಡೋಣ ಅಂದ್ಬಿಟ್ಟು ಹೇಳಿದ್ರಿ, ಬಟ್ ಯಾರೋ ಬಂದ್ಬಿಟ್ಟು ನಾವು ಬುಕ್ ಮಾಡ್ಬಿಡ್ಬೇಕಾಗಿತ್ತು ಅನ್ಸುತ್ತೆ ಮಚ್ಚ.
ಅಲ್ಲ ನಾವು ಆಡೋವಾಗೆ ಬುಕ್ ಮಾಡ್ಬೋದು. ಬಟ್ ಇಟ್ ವಾಸ್ ಅ ವೆರಿ ಗುಡ್ ವರ್ಕೌಟ್. ಚೆನ್ನಾಗಿತ್ತು. ಮಜಾ ಇತ್ತು. ಅಂದರೆ ಬಿರಿಯಾನಿ ತಿಂದ್ಬಿಟ್ಟು ಆಮೇಲೆ ಬಂದು ಆಡಿದ್ರಿ. ಕರ್ಗೋಗ್ಬಿಟ್ಟಿರುತ್ತೆ ಬಿರಿಯಾನಿ. To be very honest, it was a very good cardio. After very long time. Bala was expecting some other cardio. ಫುಲ್ ನಿಂದೋಗ್ಬಿಟ್ಟಿದ್ದೀನಿ ಗೈಸ್. Cardio after ಮಜಾ. cardio. I mean, the main cardio is still. ಬನ್ನಿ ಇವಾಗ ಹೋಗ್ಬಿಟ್ಟು ಬಾಲ ಸಿಲ್ವರ್ ಇಸ್ಕೊಂಡ್ರೆ GRS ಗೋಲ್ಡ್ ಶಾಪ್ ಹೋಗಿ ಒಂದು ಸ್ವಲ್ಪ ಸಿಲ್ವರ್ ಇಸ್ಕೊಂಡು ವಿಲ್ ಡಿಪಾರ್ಟ್ ಫಾರ್ ಟುಡೇ. ನಮ್ಮ ಬಾಲ ಎಷ್ಟು ಸಾಕಾರ ಅಂದರೆ 10 ಗ್ರಾಮ್ ಗೋಲ್ಡ್ ಇಸ್ಕೊಂಡ್ಬಂದು ಹೋಗಿ ಇವತ್ತು. Gold ಅಲ್ಲ ಗುರು, ಸಿಲ್ವರ್ ಅದು. ನೋಡು ವೈಟ್ ಕಲರ್ ಅಲ್ಲಿ ಕೊಟ್ರೆ ಸಿಲ್ವರ್, ಅದೆಲ್ಲ ಇಲ್ಲ ಗೋಲ್ಡ್. ನೋಡಿ. ಸೀರಿಯಸ್ ಆಗಿ 10 ಗ್ರಾಮ್ಸ್ ಗೋಲ್ಡ್ ಇಸ್ಕೊಂಡವನೆ. 30 ಗ್ರಾಮ್ಸ್ ತೊಗೊಳೋಣ ಅಂದ್ಬಿಟ್ಟು ಹುಡುಕಿದ್ರಿ ಒಳ್ಳೆ ಬೆಸ್ಟ್ ಪ್ರೈಸ್ ಬಂದು GRT ಅಲ್ಲಿ ಸಿಕ್ತು. 30 ಗ್ರಾಮ್ ಗೋಲ್ಡ್ಗೆ 4,50,000 ಆಯಿತು. ನಾಟ್ ಗೋಲ್ಡ್ ಗೈಸ್. ಆಮೇಲೆ ತುಂಬ ಅಷ್ಟು ಸಾಕೋರು ಅಂದ್ಕೊಂಡ್ಬಿಡ್ತೀನಿ. ಆಮೇಲೆ ಸಿಲ್ವರ್ ಒನ್ ಡೇ ಫಾರ್ ಸಿಲ್ವರ್ ತೊಗೊಂಡ 30 ಗ್ರಾಮ್ಸ್ ಸಿಲ್ವರ್ ತೊಗೊಂಡು ಒಂದು ಬಾಲ ಇವತ್ತು. ಮಚ್ಚ ಏನು ಅನಿಸ್ತಿದೆ ಮಚ್ಚ ನಿನಗೆ? ಏನಿಲ್ಲ, ಸುಮ್ಮನೆ ಇವನೇ ಪರವಾಗಿಲ್ಲ, 1/4 kg ಬಾಲ. ಸಿಲ್ವರ್ ಇಕೋನ್ ಅಂತ ಇದ್ದ ಗೈಸ್. ಅವೆಲ್ಲ ಚೈನ್ ಒಂದು ಬಿಟ್ಟರೆ ಏನಿಲ್ಲ ನನ್ನ ಹತ್ರ. ಇದೇ ಹತ್ರ ಇದೆಯಲ್ಲ, ಅವ್ರ ಹತ್ರ ಚೈನು ಇಲ್ಲ ಬಿಡಿ. ಬಿಚ್ಚೇಸ್ತಿದ್ದೀನಿ ಮನೇಲಿ. ಬಟ್ ಕೈಯಲ್ಲಿ ಬಳೆ ಇದೆ ಅವನ ಹತ್ರ. ಇಲ್ಲ ಗೋಲ್ಡ್ ಸಿಲ್ವರ್ ಬ್ಲ್ಯಾಕ್ ಆಗುತ್ತೆ ಸರ್ ಈ ಡ್ರೆಸ್. ಬಾರ ಕೂತ್ಕೋ, ಕಾರ್ ಇತ್ತು. ಬಾ ಒಂದು ನಿಮಿಷ ತಣ್ಣಗಾಗ್ಲಿ. ಸೊ ಗೈಸ್ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಅಷ್ಟೇ ವೀಡಿಯೋ ಎಂಡ್ ಮಾಡ್ತೀನಿ. ಅಲ್ಲಿ ಜೇಸಿ ರೋಡು ಅದು ನೋಡೋಣ. ಅದೆಲ್ಲ ತೋರ್ಸೋಲಿ. ನೆಕ್ಸ್ಟ್ ವೀಡಿಯೋ ಮಾಡಿ, ಇನ್ನೊಂದು ವೀಡಿಯೋ ಮಾಡ್ಕೊಂಡು. ಹಾಂ, ಓಕೆ ಓಕೆ. ತುಂಬ ದೊಡ್ಡದಾಗೋಯ್ತು. ಸೊ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಗೈಸ್. ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ. ಟೇಕ್ ಕೇರ್ ಗೈಸ್. ಬಾಯ್. ಪೀಸ್. ಅವರಿಬ್ರು ಎಲ್ಲ ಹೋಗಿದ್ದಾರೆ ನೇಚರ್ ಅಲ್ಲಿ ವಾಶ್ರೂಮ್ಗೆ ಹೋಗಿದ್ದಾರೆ. ಬಾಯ್ ಹೇಳ್ಬಿಡು. ಟಾಟಾ. ಬಾಯ್ ಗೈಸ್. ಬಾಯ್.